ಅಣ್ಣ ನಾನು ತುಂಬಾ ಅದೃಷ್ಟ ಕಟ್ಟ. ಚಿಕ್ಕನ್ನಿಂದ ನನ್ನ ತಂಗಿ ಬಗ್ಗೆ ಕಟ್ಕೊಂಡಿದ್ದ ಕನಸಲ್ಲ ನನಸಾಗ್ತಾ ಇದೆ. ಹೌದಣ್ಣ. ನಮ್ ಸೌಕರ್ಯ ಬಂದು ನನ್ನ ತಂಗಿನ ಸೊಸೆ ಮಾಡ್ಕೊಳ್ತೀನಿ ಅಂತ ಕೇಳಿದೆ. ನಿಜ. ಇದಕ್ಕಿಂತ ಸಂತೋಷ ಏನಾಗುತ್ತೆ? ನಮ್ಮ ಅಮ್ಮನ ಆಸೆ ಎಲ್ಲ ನೆರವೇರಿಸ್ಬಿಟ್ಟೆ. ಈ ವಿಷಯನ ಕಾಲೇಜ್ ಹತ್ತಾಗ ಅಲ್ಲಿಗೆ ಹೋಗ್ತಾ ಇರೋದ್ ಕಣ್ಣ. ಯಾಕಣ್ಣ ಹಿಂಗ್ ಗಾಡಿ ನಿಲ್ಸ್ಬಿಟ್ಟೆ? ಜೊತೆನಲ್ಲಿ ಗಲಾಟೆ ಮಾಡಿದ್ರೆ ಮರ್ಯಾದೆ ಹೋಗೋದು ನಮ್ ಲಕ್ಷ್ಮ ಒಂದು. ಓ ಅಣ್ಣ, ಮನೆಗೆ ಹೋಗಿ ಸಮಾಧಾನವಾಗಿ ಮಾತಾಡೋಣ ಅಣ್ಣ. ಓ ಬಾ ಅಣ್ಣ, ಬಾ ಬಾ. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಇಬ್ರು ಒಂಥರ ಇದ್ದೀರಲ್ಲ, ಏನಾಯ್ತು ನಿಮ್ಗೆ? ಏನಿಲ್ಲಮ್ಮ, ನಿನಗೆ ಮದುವೆ ಮಾಡಿ ಗಂಡನ ಮನೆ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಮದ್ವೆನಾ? ನಮ್ ಮಂಡಿ ಸಾವ್ಕಾರ ಮನೇಲಿ ನಿನ್ನ ಸೊಸೆ ಮಾಡ್ಕೋಬೇಕು ಅಂತ ಕೇಳ್ತಾ ಇದಾರೆ. ಒಬ್ನೇ ಮಗ, ಮುತ್ತಂತ ಗಂಡು, ಕೈ ತುಂಬಾ ಸಂಬಳ, ಕೋಟ್ಯಾಧೀಶ್ವರರು. ಅವ್ರ ಸಂಬಂಧ ಮಾಡೋದಕ್ಕೆ ನಾವು ಪುಣ್ಯ ಮಾಡಿರ್ಬೇಕಮ್ಮ. ಅದಕ್ಕೆ ಒಪ್ಕೊಂಡ್ಬಿಟ್ಟೆ. ಒಪ್ಕೊಂಡ್ಬಿಟ್ಯಾ? ಹೌದಮ್ಮ, ನೀ ನನ್ ಮಾತ್ ಮೀರಲ್ಲ ಅಂತ ಅವ್ರ ಮಾತು ಕೊಟ್ಬಿಟ್ಟೆ. ಯಾಕಣ್ಣ ದುಡುಕ್ಬಿಟ್ಟೆ? ಒಂದ್ ಮಾತ್ ನನ್ನ ಕೇಳ್ಬೋದಾಗಿತ್ತಲ್ಲ. ಯಾಕೆ ಪಾರ್ಕ್ ನಲ್ಲಿ ಕೈ ಕೈ ಹಿಡ್ಕೊಂಡು ಕಿಸ ಕಿಸ ನಗ್ತಾ ಇದ್ದಲ್ಲ, ಅವನ್ ಮದ್ವೆ ಆಗಕ್ಕ? ನನ್ ತಂಗಿ ಅಪ್ಟ ಅಪರಂಜಿ ಅವಳ ಮನಸ್ಸಲ್ಲಿ ಅಣ್ಣ ಅನ್ನೋ ಒಂದ್ ಪದ ಬಿಟ್ರೆ ಬೇರೆ ಏನೂ ಇಲ್ಲ ಅನ್ಕೊಂಡಿದ್ದ ನಮ್ ಶಿವಣ್ಣ. ಆದ್ರೆ ನೀನು ಅವನ್ ಕಣ್ಣಿಗೆ ಮಣ್ಣೆರ್ಚಿ ಯಾವನ ಲಫಂಗನ್ ಜೊತೆ ಸುತ್ತಾಡ್ತಾ ಇದ್ಯಾ. ಇಲ್ಲ, ನಾನ್ ನನ್ನ ಅಣ್ಣಂಗ್ ಮೋಸ ಮಾಡಿಲ್ಲ, ನಾನೇನು ತಪ್ಪು ಮಾಡಿಲ್ಲ. ಅವ್ರು ತುಂಬಾ ಒಳ್ಳೆಯವರು, ಅವ್ರನ್ನ ನಾನು ಮನ್ಸಾರ ಪ್ರೀತಿಸ್ತಿದ್ದೀನಿ. ಸಾಕಮ್ಮ, ಸಾಕು. ಅವ್ನು ಎಂತ ಅಯೋಗ್ಯ ಅಂತ ನಿನಗೆ ಅದ್ರ ಗೊತ್ತಾ? ಅವತ್ ನಿಮ್ ಕಾಲೇಜ್ ಹತ್ರ ಒಂದ್ ಹುಡುಗಿನ ಕೆಲ್ತಾ ಇದ್ದ, ನಾನೇ ಅವನ ಹೊಡೆದು ಕಳ್ಸಿದ್ದೀನಿ. ಗೊತ್ತಣ್ಣ, ಅವತ್ತವ್ರ ಬರ್ತ್ಡೇ ಇತ್ತು, ನನ್ನ ನೋಡ್ಬೇಕು ಅಂತಾನೆ ಬಂದಿದ್ರು. ನನ್ ಫ್ರೆಂಡ್ ಹತ್ರ ಹೇಳ್ ಕಳ್ಸೋಕೆ ಬಂದಾಗ ಅವಳೇನೋ ಅಪಾರ್ಥ ಮಾಡ್ಕೊಂಡ್ಲಂತೆ. ಅದನ್ನ ನೋಡ್ ನೀನು ತಪ್ಪು ತಿಳ್ಕೊಂಡು ಅವ್ರನ್ನ ಹೊಡೆದ್ ಕಳಿಸ್ದೆ. ಆದ್ರೂ ಅವ್ರು ನಿನ್ ಮೇಲೆ ಕೈ ಮಾಡ್ಲಿಲ್ಲ. ಯಾಕೆ ಗೊತ್ತಾ? ನೀನ್ ನನ್ನ ಅಣ್ಣ ಅಂತ. ಕಾಲೇಜ್ ಹತ್ರ ಗಲಾಟೆ ಮಾಡಿದ್ರೆ ನನ್ ಮರ್ಯಾದೆ ಹೋಗುತ್ತೆ ಅಂತ. ಜೀವನದಲ್ಲಿ ಬಂದ್ ಹೆಣ್ಣು ಒಬ್ಬನ್ಗೆ ಮನ್ಸ್ ಕೊಡೋದು, ಮನ್ಸ್ ಕೊಟ್ಟವನ್ನೇ ಮದ್ವೆ ಆಗೋದು. ಅವಳಿಗೆ ಆ ಅವಕಾಶ ಮತ್ತೆ ಮತ್ತೆ ಬರಲ್ಲ ಅಣ್ಣ. ನಾನು ಅವ್ರನ್ನ ಮನ್ಸಾರ ಇಷ್ಟಪಟ್ಟಿದ್ದೀನಿ. ಚಿಕ್ಕಂದಿದ್ಲು, ನಾನೇನ್ ಕೇಳಿದ್ರು ನೀನಿಲ್ಲ ಅಂದಿಲ್ಲ. ಅಣ್ಣ, ದಯವಿಟ್ಟು ಇದನ್ನು ನಡ್ಸ್ಕೊಡಣ್ಣ. ನಿನ್ ಕಾಲ್ ಹಿಡಿದ್ ಕೇಳ್ಕೊತೀನಣ್ಣ.